ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಹಿತ ದೇವರನ್ನು ಪ್ರೀತಿ ಮಾಡೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲದೆ ರೀತಿ ದೇವ್ರನ್ನ ಪ್ರೀತಿಸ್ತಾರೆ. ಅವರು ದೇವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಕೊಂಬಂದಿದ್ದೀವಿ. ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಸಹಿತ ಎಲ್ಲೋ ಒಂದು ಸಂದೇಹ ಇದೆ. ನೂರಾರು ಹೆಣಗಳನ್ನು ಊತಿದ್ದೀನಿ ಅಂತ ಒಬ್ಬ ಅನಾಮಿಕ ಬಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ಆದಾಗ ನ್ಯಾಯಾಲಯದಿಂದ ಹೇಳಿದ ಮೇಲೆ ನಾವು ವಿಧಿ ಇಲ್ದಲೇ SITನ ರಚನೆ ಮಾಡಬೇಕಾ ಬಂತು. ಕಳೆದ 10-15-20 ದಿವಸಗಳಿಂದ SIT ರಚನೆ ಆದಮೇಲೆ ಅನಾಮಿಕ ಏನೋ ಹೇಳ್ತಾವನೆ, ಏನೋ ಮಾಡಬಾರ್ದೇನೋ ತೋರಿಸ್ಬಿಡ್ತಾವನೆ ಅಂತ ಹೇಳಿದರೆ ಅದೆಲ್ಲ ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥದ್ದು, ಅವನು ತೋರಿರ್ತಕ್ಕಂಥ ಏನು ಜಾಗಗಳು ತೋರಿಸಿದ್ದಾನೋ ಅಲ್ಲಿ ಏನು ಸಿಕ್ಕಿದೆ ಇರತಕ್ಕಂಥದ್ದು ಉತ್ತರ ಒಂದು ಸಿಕ್ಕಿದೆ. ಅದಕ್ಕೆ ನಿನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಷಡ್ಯಂತ್ರ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನು, ಇದ್ರ ಬಗ್ಗೆ ಸರ್ಕಾರ ಸೋಮವಾರ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.